ಎಲ್ರಿಗೂ ನಮಸ್ಕಾರ. ರಾಧಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನೊಂದು ಒಳ್ಳೆ ಎನರ್ಜೆಟಿಕ್ ಡ್ರಿಂಕ್ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಇದು ಒಂದು ಡ್ರೈ ಫ್ರೂಟ್ ಹಾಟ್ ಮಿಲ್ಕ್ ರೆಸಿಪಿ. ಸೊ ಈ ರೆಸಿಪಿಗೆ ನಿಮ್ಗೆ ಇಷ್ಟ ಇರೋ ಡ್ರೈ ಫ್ರೂಟ್ಸ್ ನೀವು ತಗೊಳ್ಬೋದು. ಇಲ್ಲಿ ನಾನು ಕ್ಯಾಶು, ಬಾದಾಮ್, ವಾಲ್ನಟ್, ಪಿಸ್ತಾ, ಅಂಜೀರ್, ಡೇಟ್ಸ್, ರೇಸಿನ್ಸ್, ಪಾಪಿ ಸೀಡ್ಸ್ ಹಾಗೆ ಡ್ರೈ ಕೋಕೋನಟ್ ಕೂಡ ತೊಗೊಂಡು ಓವರ್ ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಶೋರಿಸ್ಕೊಂಡು ಡ್ರೈ ಫ್ರೂಟ್ಸ್ನ ಮಾತ್ರ ಒಳ್ಳೆ ತಿಕ್ಕಾಗಿ ಪೇಸ್ಟ್ ಮಾಡ್ಕೋಬೇಕು. ನಿಮ್ಗೆ ಇನ್ ಕೇಸ್ ವಾಟರ್ ಬೇಕು ಅಂದರೆ ಇದೇ ವಾಟರ್ನೇ ನೀವು ಬಳಸ್ಕೋಬಹುದು. ಇಲ್ಲಿ ನಾನು ಎಕ್ಸ್ಟ್ರಾ ವಾಟರ್ನ ತೆಗೆದು ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋತಿದ್ದೀನಿ. ನೋಡಿ, ಪೇಸ್ಟ್ ಈ ರೀತಿ ಸ್ಮೂತ್ ಟೆಕ್ಸ್ಚರ್ ಇರಬೇಕು, ಒಳ್ಳೆ ಐಸ್ ಕ್ರೀಮ್ ಟೆಕ್ಸ್ಚರ್ ಥರ ಇರಬೇಕು ನಮಗೆ. ಈಗ ಇದನ್ನು ಒಂದು ವೆಸಲ್ಗೆ ತಗೊಂಡು ಇದಕ್ಕೆ 1:2 ರೇಷಿಯೋ ಅಲ್ಲಿ ವಾಟರ್ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳಿ. ಫ್ಲೇಮ್ ಹೈ ಫ್ಲೇಮಲ್ಲೇ ಇರಲಿ. ಇದಕ್ಕೆ ಕೆಂಪು ಕಲ್ಲು ಸಕ್ಕರೆ ಹಾಕ್ತಿದ್ದೀನಿ ಇಲ್ಲಿ ನಾನು. ನಿಮಗೆ ಬೇಡ ಅಂದರೆ ನಾರ್ಮಲ್ ವೈಟ್ ಶುಗರೇ ತೊಗೋಬೋದು. ಸಕ್ಕರೆ ಸೇರಿಸ್ಕೊಂಡು ಈ ಸಕ್ಕರೆ ಕರಗೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಹೈ ಫ್ಲೇಮಲ್ಲೇ ಇರಲಿ. ಇದು ಒಂದು ಸಲ ಹುಕ್ ಬರೋವರೆಗೂ ಅದು ಹೈ ಫ್ಲೇಮಲ್ಲೇ ಇರಲಿ. ಒಂದು ಸಲ ಅದು ಹುಕ್ ಬಂದಮೇಲೆ ನಾವು ಅದನ್ನು ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಈಗ ನಾನು ಫ್ಲೇಮ್ ಕಮ್ಮಿ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇದು ಚೆನ್ನಾಗಿ ಕಾಯಬೇಕಾಗತ್ತೆ. ಆಗಲೇ ನಮಗೆ ಒಂದು ತಿಕ್ ಟೆಕ್ಸ್ಚರ್ ಬರುತ್ತೆ, ಒಂದು ಸ್ಮೂತ್ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಇದಕ್ಕೆ ಒಂದು 1/2 ಕಪ್ ಅಷ್ಟು ಮಿಲ್ಕ್ನ ಸೇರಿಸ್ಕೋಬೇಕು. ಆಗ ಇನ್ನೂ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಈ ಡ್ರಿಂಕ್ಗೆ. ಮಿಲ್ಕ್ ಆ್ಯಡ್ ಮಾಡಿದ ಮೇಲೆ ಒಂದು 5-10 ಸೆಕೆಂಡ್ಸ್ಗೆಲ್ಲ ಇದು ಹುಕ್ ಬರುತ್ತೆ. ಆಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದನ್ನು ಬೆಚ್ಚಗಾಗಕ್ಕೆ ಬಿಡಿ. ಬೆಚ್ಚಗಾದಮೇಲೆ ಇದನ್ನು ಕುಡಿದ್ರೆ ಒಳ್ಳೆ ಕ್ರೀಮಿ ಆಗಿರೋ ಡ್ರೈ ಫ್ರೂಟ್ಸ್ ಹಾಟ್ ಮಿಲ್ಕ್ ರೆಡಿ. ನೀವು ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. So see you all in next video. Till then, take care. Bye bye. And do not forget to subscribe to Radha's Kitchen.